ನಮಸ್ಕಾರ ಎಲ್ಲ ವೀಕ್ಷಕರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಶೇಷ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಹಾಲಿನ ಪುಡಿಯಿಂದ ಜಾಮೂನನ್ನು ಹೇಗೆ ಮಾಡೋದು ಅಂತ. ಸೊ ತುಂಬಾ ಟೇಸ್ಟಿ ಆ್ಯಂಡ್ ಸಾಫ್ಟ್ ಜಾಮೂನ್ ಆಗುತ್ತೆ ಇದರಿಂದ. ಸೊ ಯಾವ ಥರ ಎಲ್ಲ ಇದನ್ನ ಪ್ರಿಪೇರ್ ಮಾಡ್ಕೊಂಡ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಬನ್ನಿ ಶುರು ಮಾಡೋಣ. ಮೊದಲಿಗೆ 1.5 ಗ್ಲಾಸಷ್ಟು ಹಾಲಿನ ಪೌಡ್ರನ್ನ ತಗೊಂಡು ಅದಕ್ಕೆ ಹಾಲನ್ನು ಸೇರಿಸಿ ಉಂಡೆ ಕಟ್ಟು ಹದಕ್ಕೆ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಸೊ ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಥರ ಆಗಬೇಕು ನಿಮಗೆ ಕೈಯಲ್ಲಿ. ನೆಕ್ಸ್ಟು ನಿಮಗೆ ಬೇಕಾಗಿರೋಂಥ ಸೈಜಲ್ಲಿ ಜಾಮೂನ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ. ಈ ಥರ ಸಾಫ್ಟಾಗಿ ಬರುತ್ತೆ. ಈ ಜಾಮೂನ್ ಮಾಡೋ ಟೈಮಲ್ಲಿ ಉಂಡೆ ಸರಿಯಾಗಿ ಆಗ್ತಾ ಇರಲಿಲ್ಲ, ಬ್ರೇಕ್ ಆಗ್ತಾ ಇತ್ತು ಅಂತಂದರೆ ನೀವು ಸ್ವಲ್ಪ ಹಿಟ್ಟಿಗೆ ಹಾಲನ್ನ ಸೇರಿಸಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೈಯಲ್ಲಿ ಅದನ್ನು ಉಂಡೆ ಮಾಡಬೇಕಾದ್ರೆ ಬ್ರೇಕ್ ಆಗಲ್ಲ, ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಎಲ್ಲ ಹಿಟ್ಟಿಗೂ ಒಂದೇ ಸಲ ಹಾಲು ಹಾಕ್ಕೊಂಡು ನಾದಕ್ಕೆ ಹೋಗಬೇಡಿ. ನಿಮ್ಗೆ ಬೇಕಾಗಿರೋಷ್ಟು ಒಂದು 5-6 ಉಂಡೆಗಳಿಗೆ ಆಗೋಷ್ಟು ಹಾಕ್ಕೊಂಡು ಹಾಲು ಹಾಕ್ಕೊಂಡು ನೀವು ನೀಟಾಗಿ ಉಂಡೆ ಕಟ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಸಾಫ್ಟಾಗಿಯೇ ಬರ್ತಾಯಿದೆ. ಯಾವುದೇ ಥರದ ಬ್ರೇಕೇಜಸ್ ಇಲ್ಲ ಮೇಲೆ. ನೀವು ನೋಡ್ತಾ ಇರ್ಬೋದು, ಇವಾಗ ಎಲ್ಲ ಹಿಟ್ಟಿಂದು ಜಾಮೂನಿಂದ ಉಂಡೆಗಳನ್ನ ನಾವು ಮಾಡಿಕೊಂಡು ರೆಡಿ ಇಟ್ಟಿದ್ದೀವಿ. ಪ್ಲೇಟ್ ತುಂಬ ಕಾಣಿಸ್ತಾ ಇದೆ, ತುಂಬ ರೌಂಡಾಗಿ ಒಳ್ಳೆ ಶೇಪಲ್ಲಿ ಬಂದಿದೆ. ನೀವೆಲ್ಲ ನೋಡ್ತಾ ಇರ್ಬೋದು. ನಿಮಗೆ ಬೇಕಾಗಿರೋ ಸೈಜಲ್ಲಿ ನೀವು ಮಾಡ್ಕೋಬೋದು, ಇದಕ್ಕಿಂತ ಚಿಕ್ಕದು ಮಾಡ್ಕೋಬೋದು. ನೆಕ್ಸ್ಟ್ ನಾವು ಪಾಕ ಮಾಡ್ಕೊಳ್ಳೋದನ್ನು ನೋಡೋಣ. ನಾವು ಪಾಕಕ್ಕೆ ಕೇಸರಿ ಹಾಕಿಲ್ಲ, ನೀವು ಮನೇಲಿ ಕೇಸರಿ ಇದ್ದರೆ ನೀವು ಹಾಕೋಬೋದು, ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿರೋದು. 2 ಗ್ಲಾಸ್ ಸಕ್ಕರೆ ತೊಗೊಂಡಿದ್ದೀವಿ ಆ್ಯಂಡ್ ಅದಕ್ಕೆ ಪಾಕಕ್ಕೆ ಬೇಕಾಗಿರೋಷ್ಟು ನೀರು ಹಾಕ್ಕೊಂಡು ಸೊ ಪಾಕ ಮಾಡ್ಕೋತಾ ಇದ್ದೀವಿ. ಅದರಲ್ಲಿ ಯಾಲಕ್ಕಿ ಪೌಡ್ರ್ ಹಾಕಿದ್ದೀವಿ ನಾವು ಅಷ್ಟೇ. ಅದು ಬಿಟ್ಟರೆ ಕೆಲವರು ಕೇಸರಿ ಕೂಡ ಯೂಸ್ ಮಾಡ್ಕೋತಾರೆ. ಪಾಕ ರೆಡಿ ಆಗ್ತಾ ಇದೆ. ಹಾಗೆ ಸೈಡಲ್ಲಿ ನಾವು ಜಾಮೂನನ್ನು ಫ್ರೈ ಮಾಡಿಕೊಂಡು ಇಟ್ಕೊಳ್ಳೋಣ, ಡೀಪ್ ಫ್ರೈ ಮಾಡಿಕೊಂಡು. ಸೊ ಸೈಡಲ್ಲಿ ನಾನು ಬಾಣಲೆ ಇಟ್ಟು ಆಯಿಲ್ ಹಾಕಿದ್ದೀನಿ. ಆಯಿಲ್ ಆಲ್ರೆಡಿ ಹೀಟ್ ಆಗ್ತಾ ಇದೆ. ಈಗ ಪಾಕ ರೆಡಿಯಾಗಿದೆ. ಫಸ್ಟಲ್ಲಿ ಪಾಕನ ಎತ್ತಿಟ್ಕೊಂಡು ಬಿಡೋಣ, ಯಾಲಕ್ಕಿ ಎಲ್ಲ ಹಾಕಿ. ಈಗ ಜಾಮೂನ್ಗಳನ್ನ ಒಂದೊಂದಾಗೇ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು, ಎಣ್ಣೆಲಿ ಹಾಕಿದ ಮೇಲೆ ಯಾವುದೂ ಬ್ರೇಕ್ ಆಗ್ತಾ ಇಲ್ಲ, ಚೆನ್ನಾಗಿ ಫ್ರೈ ಆಗ್ತಾ ಇದೆ. ತಳಕ್ಕೆ ಕಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ನೀವು ಈ ಥರ ಬಾಣಲೆನ ಹಿಡ್ಕೊಂಡು ಈ ಥರ ಸ್ವಲ್ಪ ಶೇಕ್ ಮಾಡೋದ್ರಿಂದ ನೀಟಾಗಿ ಎಲ್ಲ ಕಡೆಯಿಂದ ಫ್ರೈ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಜಾಮೂನೆಲ್ಲ ಈ ಥರ ಫ್ರೈ ಆಗಿದೆ. ಇವಾಗ ಪಾಕ ಕೂಡ ರೆಡಿಯಾಗಿದೆ. ಸೊ ಡೀಪ್ ಫ್ರೈ ಆಗಿರೋಂಥ ಜಾಮೂನ್ಗಳನ್ನ ನಾವು ಒಂದೊಂದಾಗಿಯೇ ಪಾಕದೊಳಗಡೆ ಹಾಕ್ತಾಯಿದ್ದೀವಿ. ಹಾಕ್ಬಿಟ್ಟು ನಿಮಗೆ ಗೊತ್ತಿದ್ದಂಗೆ ಒಂದು 3-4 ಅವರ್ಸ್ ಅದರಲ್ಲಿ ನೆನೆ ಇಟ್ಟರು ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ ನೀವು ಒಂದು ನೈಟ್ ನೆನೆ ಇಟ್ಟು ಮಾರ್ನಿಂಗ್ ತಿಂದರೂ ಕೂಡ ತುಂಬಾ ಟೇಸ್ಟಿಯಾಗಿ ಒಳಗಡೆ ಪಾಕ ಎಲ್ಲ ಫುಲ್ ಜಾಮೂನ್ ಒಳಗಡೆ ಎಲ್ಲ ಹರಡಿರುತ್ತೆ. ಸೊ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಸೊ ನಾವು ಇನ್ನೊಂದು ಸ್ವಲ್ಪ ಏಲಕ್ಕಿ ಪೌಡರ್ನ ಮೇಲೇನೂ ಹಾಕ್ತಾಯಿದ್ದೀವಿ. ಸೊ ಸ್ಮೆಲ್ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇದಿಷ್ಟು ಆಗಿತ್ತು ಹಾಲಿನ ಪೌಡರ್ನಿಂದ ಜಾಮೂನನ್ನು ಹೇಗೆ ಮಾಡೋದು ಅಂತ. ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಒಂದು ನೈಟು ಪಾಕದಲ್ಲಿ ನೆಂದ ಮೇಲೆ ಈ ಥರ ಕಾಣಿಸ್ತಾ ಇದೆ ಜಾಮೂನು. ನೀವು ನೋಡ್ತಾ ಇರ್ಬೋದು, ಒಳಗಡೆ ಎಲ್ಲ ಪಾಕ ಏನಿದೆ ಜಾಮೂನ್ ತುಂಬಾ ಹರಡ್ಕೊಂಡು ಸಾಫ್ಟಾಗಿ ತುಂಬಾ ಟೇಸ್ಟಿ ಜಾಮೂನ್ ಆಗುತ್ತೆ ಮಿಲ್ಕ್ ಪೌಡರಿಂದ. ನೀವು ಕೂಡ ಇದನ್ನು ಟ್ರೈ ಮಾಡಲೇಬೇಕು ಒಂದು ಸಲ ಆದರೂ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.